ಅವ್ರಿಗೂ ಗೊತ್ತದಿಲ್ಲ ಅಂತಲ್ಲ, ರೈತಗೆ ಬೆಂಬಲ ಬೆಲೆ ಅಲ್ಲ, ರೈತಗೆ ಮಾರ್ಕೆಟ್ ಬೆಲೆ ಬೇಕಾಗ್ಯದ. ಅಂದಾಗಿ ದೇಶ ಉದ್ಧಾರ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಎರಡನೇದು ಶಿಕ್ಷಣ ಹೈಯರ್ ಎಜುಕೇಷನ್ ಫ್ರೀ. ಈ ಮೀಸಲಾತಿ ಬೇಕಾಗಿಲ್ಲ ರೀ, ಫ್ರೀ ಎಲ್ಲರೂ ಫ್ರೀ ಮಾಡಿ ಮುಗಿದೋಗ್ಬಿಡ್ತು ಹೈಯರ್ ಎಜುಕೇಷನ್. ಇವತ್ತು ನೋಡ್ರಿ, ನಮ್ಮ ಮೋದಿಯವರು ಈ ಒಂದು ಡಿಫೆನ್ಸ್ ಸಲುವಾಗಿ 20-25% ಖರ್ಚು ಮಾಡ್ತಾರೆ. ಅದರಲ್ಲಿ ನಮ್ಮಲ್ಲಿ ಶಿಕ್ಷಣಕ್ಕಾಗಿ 20-25% ನೀವು ಖರ್ಚು ಮಾಡಿದ್ರೆ ಇವತ್ತು ಎಲ್ಲ ಮಕ್ಕಳಿಗೂ, ಕರ್ನಾಟಕದ ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಷನ್ ಆಗ್ತಾಯಿತ್ತು. ನೋಡಿರಿ, ನಮ್ಮ ದೆಹಲಿಯ ಕೇಜ್ರಿವಾಲ್ ಒಳ್ಳೆ ಕೆಲಸ ಮಾಡಿದ್ರು. ಅವರು ತಪ್ಪೇನು ಮಾಡಿದ್ರು ಅಂದ್ರೆ ಸಾರಾಯಿ ವಿಷಯದಲ್ಲಿ ತಪ್ಪು ಹೆಜ್ಜೆಟ್ರು. ಅದನ್ನು ಒಂದು ಬ್ಯಾನ್ ಮಾಡಿದ್ರೆ ನಿಶ್ಚಿತವಾಗಿಯೂ ಇತಿಹಾಸದಲ್ಲಿ ದೊಡ್ಡ ರಾಜಕಾರಣಿಯಾಗಿ ಉಳಿತಿದ್ರು ಏನೋ. ಆದರೆ ಅದು ದೋಷ ಹಿಡ್ಕೊಂಡಂತಹ ಒಂದು ಸಣ್ಣ ತಪ್ಪನ್ನು ದೊಡ್ಡದು ಮಾಡಿದಂತೆ ಭ್ರಷ್ಟ ಅನ್ನೋದು ಪ್ರೂವ್ ಮಾಡಿದ್ರು. ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು ಕೇಜ್ರಿವಾಲ್ರು, ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅಂತೇಳಿ ಮೂಮೆಂಟ್ ಮಾಡಿದರು. ಅಣ್ಣಾ ಹಜಾರೆ ಅವರು ಸಹಾಯ ತೊಗೊಂಡು ಯಾವ ರೀತಿ ಬೆಳೆದ್ರು, ಕೊನೆಗೆ ಇವತ್ತು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಬಿ ಜೆ ಪಿಗರಿಗೆ, ಈ ಭ್ರಷ್ಟಿದ್ದೀಪ ಅಂತೇಳಿ. ಆದರೂ ಇವತ್ತು ಅಧಿಕಾರ ಕಳ್ಕೊಂಡ್ರು. ಸಿದ್ದರಾಮಯ್ಯದ ಪರಿಸ್ಥಿತಿ ಅದಕ್ಕಿಂತ ಭಿನ್ನ ಆಗಿಲ್ಲ. ಯಾಕಂದರೆ ಒಳ್ಳೆಯ ಕನಸುಗಳು ಕಂಡಂಥವ್ರು, ಒಳ್ಳೆಯ ರಾಜಕಾರಣಿ ಅಂತ ಎಲ್ಲರ ಕಡೆಯಿಂದ ಗಮನ ಹರಿಸ್ಕೊಂಡಂಥವ್ರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವರೊಬ್ಬರು ಹಿಂದುಳಿದ ನಾಯಕರು, ಅಷ್ಟೆಲ್ಲ ಬಿದ್ದವ್ರ ನಾಯಕರು, ಬಿದ್ದವ್ರ ಪರ ಇಡುವಂಥವ್ರು ಇವತ್ತು ಧ್ವನಿ ಅದ, ಹೆಸರು ಅದ. ಅವ್ರು ಇವತ್ತು ಒಂದು ಸಣ್ಣ ಒಂದು ಕುರ್ಚಿ, ಅವ್ರ ಮುಂದೆ ಇದು CM ಕುರ್ಚಿ ದೊಡ್ಡದು ಅಲ್ವೇ ಅಲ್ಲ. ಇವತ್ತು ನೋಡಿರಿ, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅವತ್ತು ಮನಸ್ಸು ಮಾಡಿದ್ರೆ ಮನಮೋಹನ್ ಸಿಂಗ್ ಬದಲಾಯ್ತು, ಅವ PM ಆಗ್ಬೋದಾಗಿತ್ತು, ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು. ಅದರ